Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದಿಂದ ಶುಭ ಸುದ್ದಿಯ ಮಹಾಪೂರವೇ ಹರಿದು ಬರ್ತಾ ಇದೆ. ಈಗ ಮತ್ತೊಬ್ಬ ದೊಡ್ಡ ಉಗ್ರ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಲಷ್ಕರ್ ಉಗ್ರ ಸಂಘಟನೆಯ ಕೋ-ಫೌಂಡರ್ ಸಹ ಸಂಸ್ಥಾಪಕ ಅಮೀರ್ ಹಮ್ಜಾ ಲಾಹೋರ್ನ ಮಿಲಿಟರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಆತನ ಸ್ಥಿತಿ ಚಿಂತಾಜನಕ ಆಗಿದೆ. ಆತನಿಗಾಗಿ ಇಡೀ ಆಸ್ಪತ್ರೆ ಸುತ್ತ ಭಾರೀ ಬಿಗಿ ಭದ್ರತೆ ಒದಗಿಸಲಾಗಿದೆ. ಪಾಕಿಸ್ತಾನದ ಐಎಸ್ಐ ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಆರಂಭಿಕ ವರದಿಗಳ ಪ್ರಕಾರ ಗುಂಡಿನ ಸದ್ದು ಕೇಳುವಂತೂ, ಆ ಬಳಿಕ ಈತನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು. ಸೊ ಮುಸುಕುದಾರಿಗಳು ಏನಾದರೂ ಕಾರ್ಯಾಚರಣೆ ಮಾಡಿರ್ಬೋದಾ ಅನ್ನೋ ಒಂದು ಚರ್ಚೆ ನಡೆಯಿತು. ಆದರೆ ಅದಾದ ತಕ್ಷಣ ಇಲ್ಲ ಹಾಗೇನೂ ಆಗಿಲ್ಲ, ಮನೆಯಲ್ಲಿ ಒಳಗಡೆ ಏನೋ ಬಿದ್ದು ಏಟಾಗಿರೋದು, ಆ ರೀತಿ ಡೊಮೆಸ್ಟಿಕ್ ಆಕ್ಸಿಡೆಂಟ್ ಅಂದರೆ ಮನೆ ಒಳಗಡೆ ಆಗಿರುವಂಥ ಒಂದು ಸಣ್ಣ ಇನ್ಸಿಡೆಂಟ್ ಅಷ್ಟೇ, ಯಾರು ಟಾರ್ಗೆಟ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಈಗ ಅದನ್ನು ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಹರಡೋ ಪ್ರಯತ್ನವನ್ನು ಕೂಡ ನಡೆಸಲಾಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಸ್ಪಷ್ಟ ಇಲ್ಲ ನಿಜಕ್ಕೂ ಈತನಿಗೆ ಆಗಿದ್ದೇನು, ಏನು ಅಷ್ಟೊಂದು ಮಿಲಿಟರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡೋ ರೀತಿಯಲ್ಲಿ, ಪಾಕ್ ಸೇನೆ ರಕ್ಷಣೆ ಕೊಟ್ಟು ಚಿಕಿತ್ಸೆ ಕೊಡೋ ರೀತಿಯಲ್ಲಿ ಏನಾಯಿತು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆದರೆ ಇತ್ತೀಚೆಗಷ್ಟೇ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಇದೇ ಲಷ್ಕರ್ ಸಂಘಟನೆಯ ಅಬು ಸೈಫುಲ್ಲಾನನ್ನ ಪಾಕ್ನ ಸಿಂಧ್ ಪ್ರಾವಿನ್ಸ್ನಲ್ಲಿ ಅಪರಿಚಿತ ಮುಸುಕುದಾರಿಗಳು ಮುಗಿಸಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ 66 ವರ್ಷದ ಈ ಹಮ್ಜಾ ಲಷ್ಕರ್ ಸಂಘಟನೆಯ ಸಹ ಸಂಸ್ಥಾಪಕ, ಭಾರತಕ್ಕೆ ಮೋಸ್ಟ್ ವಾಂಟೆಡ್. 2000ನೇ ದಶಕದಲ್ಲಿ ಭಾರತದಲ್ಲಿ ನಡೆದಿದ್ದ ಹಲವು ಉಗ್ರ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದ ಈ ಹಮ್ಜಾನನ್ನ ಅಮೆರಿಕ 2012ರ ಆಗಸ್ಟ್ನಲ್ಲಿ ಜಾಗತಿಕ ಉಗ್ರ ಅಂತ ಕೂಡ ಘೋಷಿಸಿತ್ತು. ಉಗ್ರ ಹಫೀಜ್ ಸಯೀದ್ ಹಾಗೂ ಅಬ್ದುಲ್ ರೆಹಮಾನ್ ಮಕ್ಕಿ ಇವರಿಬ್ಬರಿಗೂ ಈತ ಆಪ್ತ ಸಹಚರ. ಇವರಿಬ್ಬರು ಸೇರಿನ ಈತನನ್ನ ಲಷ್ಕರ್ನ ಸೆಂಟ್ರಲ್ ಕಮಿಟಿಯಲ್ಲಿ ನೇಮಿಸಿದ್ರು. ಲಷ್ಕರ್ ಸಂಘಟನೆ ಹೊರಡಿಸೋ ಪುಸ್ತಕಗಳ ಪ್ರಕಟಣಾ ಸಮಿತಿಯ ಮುಖ್ಯಸ್ಥನಾಗಿದ್ದ. ಅಲ್ಲದೆ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಪ್ರಕಾರ ಈ ಹಮ್ಜಾ ಲಷ್ಕರ್ ಸೆಂಟ್ರಲ್ ಅಡ್ವೈಸರಿ ಕಮಿಟಿಯ ಮೆಂಬರ್ ಕೂಡ. ಹಫೀಜ್ ಸಯೀದ್ನ ಮಾರ್ಗದರ್ಶನದಂತೆ ಇತರ ಸಂಘಟನೆಗಳೊಂದಿಗೆ ಲಷ್ಕರ್ ಸಂಬಂಧ ಚೆನ್ನಾಗಿರೋ ತರ ಈತ ನೋಡ್ಕೊಳ್ತಾ ಇದ್ದ. ಈಗ ಈತನೇ ಫುಲ್ ಸೀರಿಯಸ್ ಆಗಿ ಆಸ್ಪತ್ರೆಗೆ ದಾಖಲಾಗೋ ರೀತಿ ಆಗಿದೆ. ಹೇಗೆ ಅನ್ನೋದು ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಮತ್ತೊಂದು ಕಡೆ ಚೀನಾ ಪಾಕಿಸ್ತಾನ ಹೊಸ ದುಸ್ಸಾಹಸಕ್ಕೆ ಕೈ ಹಾಕ್ತಿವೆ. ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ನ ಅಪ್ಗ್ರೇಡೆಡ್ ವರ್ಷನ್ CPEC 2.0ಗೆ ಚಾಲನೆ ಕೊಡೋಕೆ ಚೀನಾ ಮುಂದಾಗಿದೆ. ಪಾಕ್ ವಿದೇಶಾಂಗ ಸಚಿವ ಇಶಕ್ ದರ್ ಚೀನಾಗೆ ಭೇಟಿ ಕೊಟ್ಟು ವಿದೇಶಾಂಗ ಸಚಿವ ವಾಂಗ್ ಯೀರನ್ನ ಭೇಟಿ ಮಾಡಿದ್ರು. ಅಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ಈ ಯೋಜನೆಯನ್ನ ಪಾಕಿಸ್ತಾನದಲ್ಲಿ ಮಾತ್ರವಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ಹರಡೋಕೆ ಚೀನಾ ಲೆಕ್ಕಾಚಾರ ಹಾಕಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದಹಾಗೆ CPEC 1.0 ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದಾಟಿ ಹೋಗ್ತಾ ಇತ್ತು. ಭಾರತ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಪಾಕಿಸ್ತಾನ ಜಾಗನೇ ಅಲ್ಲ, ಅದು ಹೇಗೆ ಮಾಡ್ತಾ ಇದ್ದೀರಿ ಅಂತ. ಅದರ ಪರಿಣಾಮ ಹೆಚ್ಚಿನ ಕಾಮಗಾರಿ ಮೂಲಸೌಕರ್ಯ ಅಭಿವೃದ್ಧಿ ಜಾಸ್ತಿ ಮಾಡೋಕೆ ಹೋಗಿರಲಿಲ್ಲ. ಆದರೆ ಈಗ ಭಾರತ ಮತ್ತು ಪಾಕ್ ನಡುವೆ ಸಂಘರ್ಷ ಆದ ಬಳಿಕ ಈಗ ಅಲ್ಲಿ ಹೊಸ ಒಂದು ಘೋಷಣೆ ಮಾಡಿದ್ದಾರೆ. CPEC 2.0 ಜಾರಿ ಮಾಡ್ತೀವಿ, POK ಕೂಡ ಜಾಸ್ತಿ ಇರುತ್ತೆ ಇದು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಭಾರತ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು, ಭಾರತ ಚೀನಾ ಸಂಬಂಧದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕೂಡ ನೋಡಬೇಕು. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯೀ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮವನ್ನ ಸ್ವಾಗತಿಸಿದ್ದಾರೆ. ಜೊತೆಗೆ ಪಾಕಿಸ್ತಾನ ತನ್ನ ರಾಷ್ಟ್ರೀಯ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆ ರಕ್ಷಿಸಿಕೊಳ್ಳೋಕೆ ಚೀನಾ ಸದಾ ಸಪೋರ್ಟ್ ಮಾಡುತ್ತೆ. ನಮ್ಮದು ಐರನ್ ಕ್ಲಾಡ್ ಫ್ರೆಂಡ್ಶಿಪ್, ಅನ್ಬ್ರೇಕಬಲ್ ಬಾಂಡ್ ಅಂತ ಹೇಳಿದ್ದಾರೆ. ಅಂದ್ರೆ ಉಕ್ಕಿನಷ್ಟೇ ಗಟ್ಟಿಯಾದ ಸ್ನೇಹ ಅಂತ ಹೇಳಿದ್ದಾರೆ. ಬ್ರೇಕ್ ಮಾಡಕ್ ಆಗಲ್ಲ, ಇದು ಅಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ದಾರೆ. ಏನೋ ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಅನ್ನೋ ಪಾಕಿಸ್ತಾನದ ಸ್ಥಿತಿ ಈಗ ಮತ್ತಷ್ಟು ಶೋಚನೀಯವಾಗ್ತಾ ಇದೆ. ಇದೀಗ 2025-26ನೇ ಆರ್ಥಿಕ ವರ್ಷದಲ್ಲೂ ಕೂಡ ಪಾಕಿಸ್ತಾನ ಸುಮಾರು $4.9 ಬಿಲಿಯನ್ ನಷ್ಟು ಸಾಲವನ್ನ ವಿದೇಶಿ ಬ್ಯಾಂಕ್ಗಳಿಂದ ಪಡೆಯೋಕೆ ಪ್ಲಾನ್ ಹಾಕೊಂಡಿದೆ. ಈ ಪೈಕಿ $2.64 ಬಿಲಿಯನ್ ಅನ್ನ ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಶಾರ್ಟ್ ಟರ್ಮ್ ಲೋನ್ ಪಡೆದಿದ್ದಾರೆ.
ಮಿಕ್ಕ $2.27 ಬಿಲಿಯನ್ ಲಾಂಗ್ ಟರ್ಮ್ ಲೋನ್ ಪ್ಲಾನ್ ಅಡಿಯಲ್ಲಿ ಪಡೆಯೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ಅಕೌಂಟ್ಸ್ ಕಮಿಟಿ ಪಾಕಿಸ್ತಾನದ GDP ಗ್ರೋತ್ ಬಗ್ಗೆ ರಿಪೋರ್ಟ್ ಕೊಟ್ಟಿತ್ತು. ಈ ರಿಪೋರ್ಟ್ ಪ್ರಕಾರ 2024-25 ಹಣಕಾಸು ವರ್ಷದಲ್ಲಿ ಪಾಕಿಸ್ತಾನದ ಆರ್ಥಿಕತೆ ಪ್ರಿಡಿಕ್ಟ್ ಮಾಡಿರೋದಕ್ಕಿಂತ ಕಮ್ಮಿ, ಜಸ್ಟ್ 2.68% ಗ್ರೋ ಆಗಿದೆ. ಹಿಂದೆ ಹಾಕೊಂಡಿದ್ದ 3.6% ಗ್ರೋತ್ ಟಾರ್ಗೆಟ್ ರೀಚ್ ಆಗೋಕೆ ಪಾಕ್ ಕೈಲಿ ಆಗಿಲ್ಲ. ಇನ್ನು 2024-25 ಪಾಕಿಸ್ತಾನದ ಒಟ್ಟು GDP $441 ಬಿಲಿಯನ್ ರೀಚ್ ಆಗಿದ್ದು, ತಲಾ ಆದಾಯ $1,824 ಇದೆ. ಇಲ್ಲೂ ಅಂದ್ಕೊಂಡಷ್ಟು ರೀಚ್ ಆಗಿಲ್ಲ. ಅತ್ತ ಕೃಷಿ ಕ್ಷೇತ್ರದಲ್ಲಿ 1.8% ಬೆಳವಣಿಗೆಯಾಗಿದೆ. ಸರ್ವಿಸ್ ಸೆಕ್ಟರ್ನಲ್ಲಿ ಜುಲೈ ಮತ್ತು ಮಾರ್ಚ್ ಅವಧಿಯಲ್ಲಿ 39% ಗ್ರೋ ಆಗಿದೆ. ಆದರೆ ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆ 1.14% ಕುಂಠಿತವಾಗಿದೆ ಅಂತ ಈ ರಿಪೋರ್ಟ್ನಲ್ಲಿದೆ. ಹೀಗಾಗಿ ಇದನ್ನು ವೇಗಗೊಳಿಸೋಕೆ 2025-26ನೇ ಆರ್ಥಿಕ ವರ್ಷದಲ್ಲೂ ಕೂಡ ಪಾಕಿಸ್ತಾನ ಸಾಲದ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೈನಾ, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಮತ್ತು ದುಬೈ ಇಸ್ಲಾಮಿಕ್ ಬ್ಯಾಂಕ್ನ ಸಂಪರ್ಕಿಸ್ತಾ ಇದ್ದಾರೆ. ಸಾಲ ಕೊಡಿ ಅಂತ ಹುಡುಕಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಕಳೆದ ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದಲ್ಲಿ ನಡೆದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿ ಬಗ್ಗೆ ಭಾರತದಲ್ಲಿರೋ ಇಥಿಯೋಪಿಯನ್ ರಾಯಭಾರಿ ಫೆಸಹ ಶಾವೆಲ್ ಗೆಬ್ರೆ ಪಾಕ್ ವಿರುದ್ಧ ಕೆಂಡಕಾರಿದ್ದಾರೆ. ಈ ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನವೇ ಕಾರಣ, ಸಮಸ್ಯೆ ಸೃಷ್ಟಿಸೋಕೆ ಅಂತಾನೆ ಪಾಕಿಗಳಿದ್ದಾರೆ. ಭಾರತೀಯರು ಪಾಕ್ನಲ್ಲಿ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ. ಧರ್ಮವನ್ನ ಕೇಳಿ ಹತ್ಯೆ ಮಾಡಿರೋ ಈ ಉಗ್ರ ಕೃತ್ಯವನ್ನ ಸಹಿಸೋಕೆ ಸಾಧ್ಯ ಇಲ್ಲ. ಭಾರತ ರೀತಿಯೇ ಇಥಿಯೋಪಿಯಾ ಕೂಡ ಪೂರ್ವ ಆಫ್ರಿಕಾದಲ್ಲಿ ಉಗ್ರರ ವಿರುದ್ಧ ಹೋರಾಡ್ತಿದೆ ಅಂತ ಗೆಬ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಲೂಚಿಗಳು ತಮ್ಮ ದಾಳಿಯನ್ನು ಮುಂದುವರೆಸಿದ್ದಾರೆ. ಆರ್ಮಿ ಸ್ಕೂಲ್ಗೆ ಹೋಗ್ತಾ ಇದ್ದ ಬಸ್ ಮೇಲೆ ಆತ್ಮಾಹುತಿ ದಾಳಿ ಮಾಡಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಈ ದಾಳಿಯಲ್ಲಿ 4 ಪ್ರಾಣ ಹೋಗಿದೆ. ಕುಸ್ದರ್ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ಬಸ್ಸಲ್ಲಿ 40 ವಿದ್ಯಾರ್ಥಿಗಳಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಭಾರತದಲ್ಲಿರೋ ಬಲೂಚ್ ಜನಾಂಗ ಭಾರತ ಸರ್ಕಾರಕ್ಕೆ ವಿಶೇಷ ಮನವಿ ಮಾಡಿದೆ. ಪಾಕ್ನಿಂದ ಇಂಡಿಪೆಂಡೆಂಟ್ ಆಗೋಕೆ ಬಯಸ್ತಾ ಇರೋ ಬಲೂಚಿಗಳ ಪರ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬೇಕು. ಪಾಕ್ ಸೇನೆ ನಮ್ಮ ಮಕ್ಕಳು, ಮಹಿಳೆಯರು ಎಲ್ಲರ ಮೇಲೂ ಕೂಡ ದಬ್ಬಾಳಿಕೆ ನಡೆಸ್ತಾ ಇದೆ. ಅಪಹರಣ ಸೇರಿ ಕ್ರೂರವಾಗಿ ನಡ್ಕೋತಾ ಇದೆ. ಅದನ್ನು ಖಂಡಿಸಿ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಸಿಂಧೂ ನದಿ ಒಪ್ಪಂದವನ್ನ ಭಾರತ ಹೋಲ್ಡ್ ಮಾಡಿತ್ತು. ಅಲ್ಲಿ ಹೊಸ ಪ್ರಾಜೆಕ್ಟ್ ಅನ್ನ ಕೂಡ ಭಾರತ ಈಗ ಹಮ್ಮಿಕೊಂಡಿದೆ. ವೇಗವಾಗಿ ಕೆಲಸ ಮಾಡೋಕ್ಕೂ ಡಿಸೈಡ್ ಮಾಡಿದೆ. ನಮ್ಮ ಪಾಲಿನ ನೀರನ್ನ ಪಾಕಿಸ್ತಾನಕ್ಕೆ ಹರಿಯೋಕೆ ಬಿಡಲ್ಲ ಒಂದು ಹನಿ ಕೂಡ ಅಂತ, ನಾವೇ ಯೂಸ್ ಮಾಡ್ಕೋತೀವಿ ಅಂತ. ಇದರಿಂದ ಪಾಕಿಸ್ತಾನಕ್ಕೆ ಹರಿಯೋ ನೀರಿನ ಪ್ರಮಾಣ ಕಮ್ಮಿ ಆಗ್ಬೋದು. ಪುಕ್ಸಟೆ ನಮ್ಮ ನೀರು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ರು ಇಷ್ಟು ದಿವಸ. ಈ ಹೊತ್ತಲ್ಲಿ ಪಾಕಿಸ್ತಾನದ ಮತ್ತೊಂದು ಬದಿಯಲ್ಲಿರೋ ಅಫ್ಘಾನಿಸ್ತಾನದ ವಿಚಾರವಾಗಿ ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬರ್ತಾ ಇದೆ. ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನದಿಂದ ಹರಿತಾ ಇರೋ ನೀರನ್ನ ಸಂಗ್ರಹ ಮಾಡೋಕೆ ಅಫ್ಘಾನಿಸ್ತಾನ ಹೊಸ ಡ್ಯಾಮ್ ಕಟ್ಟೋಕೆ ಮುಂದಾಗಿದೆ ಅಂತ ಬಲೂಚ್ ಹೋರಾಟಗಾರರು ಹೇಳಿದ್ದಾರೆ. ಪಾಕಿಸ್ತಾನ ಅಂತ್ಯವಾಗೋ ಕಾಲ ಆರಂಭ ಆಗ್ತಾ ಇದೆ. ಭಾರತ ನಂತರ ಇದೀಗ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ನೀರು ಹರಿಯೋದನ್ನ ನಿಲ್ಲಿಸೋಕೆ ಡ್ಯಾಮ್ ನಿರ್ಮಾಣಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ. ತಾಲಿಬಾನ್ನ ಹಿರಿಯ ಸೇನಾಧಿಕಾರಿ ಜನರಲ್ ಮುಬಿನ್ ಅಫ್ಘಾನಿಸ್ತಾನದ ಕುನಾರ್ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಡ್ಯಾಮ್ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ನೀರು ಹರಿಯೋದನ್ನ ತಡೆಯೋಕೆ ಡ್ಯಾಮ್ ನಿರ್ಮಾಣ ಮಾಡೋಕೆ ಫಂಡಿಂಗ್ ಮಾಡಿ ಅಂತ ಇವರು ಸಾಕಷ್ಟು ಬಾರಿ ಅಫ್ಘಾನಿಸ್ತಾನ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ರು ಅಂತ ಬಲೂಚ್ ಹೋರಾಟಗಾರರು ಈಗ ಹೇಳ್ಕೊಂಡಿದ್ದಾರೆ. ಜೊತೆಗೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಜನರಲ್ ಮುಬಿನ್ ಈ ನೀರು ನಮ್ಮ ರಕ್ತ ಇದ್ದ ಹಾಗೆ, ಸೊ ಇದು ನಮ್ಮಿಂದ ಬೇರೆ ಕಡೆಗೆ ಹೋಗಬಾರದು, ನಾವಿದನ್ನು ನಿಲ್ಲಿಸಬೇಕು, ನಮ್ಮ ಅಗತ್ಯಕ್ಕೆ ಇದನ್ನು ಬಳಸಬೇಕು ಅಂತ ಹೇಳಿರೋದು ಕೂಡ ಕ್ಯಾಪ್ಚರ್ ಆಗಿದೆ. ಸದ್ಯ ಈ ಬಗ್ಗೆ ಪಾಕಿಸ್ತಾನ ಅಥವಾ ಅಫ್ಘಾನಿಸ್ತಾನ ಕಡೆಯಿಂದ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಅಂದ ಹಾಗೆ ಕುನಾರ್ ಅನ್ನೋ ನದಿ ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ ಸೈಡಿಗೆ ಹರಿಯುತ್ತೆ. ಇದು ಕೂಡ ಪಾಕಿಸ್ತಾನದ ಕೃಷಿಗೆ ಯೂಸ್ ಆಗ್ತಾ ಇದೆ. ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳು ಆಲ್ಮೋಸ್ಟ್ ಈಗ ಸಾಂಪ್ರದಾಯಿಕ ಆಯುಧಗಳಿಂದ ಹೈಟೆಕ್ ವಾರ್ಫೇರ್ ಕಡೆಗೆ ಮುಖ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ AI ಇಂಟಿಗ್ರೇಟೆಡ್ ವೆಪನ್ಸ್ ಕಡೆಗೆ ಫೋಕಸ್ ಮಾಡ್ತಿದ್ದಾರೆ. ಈಗ ರಷ್ಯಾ ಸುಕೋಯ್ Su-57M ಹೆಸರಿನ AI ಇಂಟಿಗ್ರೇಟೆಡ್ ಫೈಟರ್ ಜೆಟ್ನ ಟೆಸ್ಟ್ ಮಾಡಿದೆ. ಈ ಜೆಟ್ನ ವಿಶೇಷತೆ ಏನು ಅಂದರೆ ಇದರಲ್ಲಿ ಪೈಲಟ್ ಇರ್ತಾರೆ, ಆದರೆ ಈ ಜೆಟ್ನ ಹೆಚ್ಚಿನ ಕೆಲಸವನ್ನು ಆಟೋಮೆಟಿಕ್ ಆಗಿ ಆ ಜೆಟ್ಟೇ ಮಾಡುತ್ತೆ. ಫ್ಲೈಟ್ ಕಂಟ್ರೋಲ್, ನ್ಯಾವಿಗೇಷನ್, ಟಾರ್ಗೆಟ್ ಸೆಕ್ಷನ್ಗಳನ್ನು ಈ ಜೆಟ್ಗಳೇ AI ಹೆಲ್ಪ್ನಿಂದ ಆಟೋಮೆಟಿಕ್ ಆಗಿ ಹ್ಯಾಂಡಲ್ ಮಾಡಲಿವೆ. ಇದು ಸುಕೋಯ್ Su-57M ಜೆಟ್ನ ಅಡ್ವಾನ್ಸ್ಡ್ ವರ್ಷನ್. ಇದರಲ್ಲಿ ಲಾಂಗ್ ರೇಂಜ್ ರೇಡಾರ್ಸ್ ಮತ್ತು AL-51F1 ಎಂಜಿನ್ ಜೊತೆಗೆ ಸ್ಟೆಲ್ತ್ ಟೆಕ್ನಾಲಜೀಸ್ ಕೂಡ ಹಾಕಲಾಗಿದೆ. ಸುಕೋಯ್ Su-57M ಜೆಟ್ಸ್ ಅಮೆರಿಕದ F-22 ರ್ಯಾಪ್ಟರ್ ಮತ್ತು F-35 ಲೈಟ್ನಿಂಗ್ 2ಗಳಿಗೆ ಡೈರೆಕ್ಟ್ ಕಾಂಪಿಟೇಷನ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದರಿಂದ ಭಾರತಕ್ಕೂ ಕೂಡ ಲಾಭ ಆಗಬಹುದು. ಯಾಕಂದರೆ ಭಾರತ ರಷ್ಯಾದ ಸುಕೋಯ್ ಜೆಟ್ಸ್ಗಳ ಪ್ರಮುಖ ಗ್ರಾಹಕ. ನಮ್ಮ ಹತ್ರ ಆಲ್ರೆಡಿ ಸುಮಾರು 270 ಸುಕೋಯ್ Su-30 MKI ಜೆಟ್ಸ್ ಇವೆ. ಇವು ನಮ್ಮ ಭಾರತೀಯ ವಾಯುಪಡೆಯ ಬ್ಯಾಕ್ ಬೋನ್ ಅಂತ ಕೂಡ ಕರೆಸ್ಕೊಳ್ತಾ ಇದ್ದಾವೆ.
ಬ್ರಹ್ಮೋಸ್ ಕ್ಯಾರಿ ಮಾಡುವಷ್ಟು ತಾಕತ್ತಿರೋ ಹೆವಿ ವೆಯ್ಟ್ ಫೈಟರ್ ಜೆಟ್ ಅಂದರೆ ನಮ್ಮ ಹತ್ರ ಸುಕೋಯ್ ಮಾತ್ರ ಇರೋದು. ಹೆವಿ ಫೈಟರ್ ಜೆಟ್ ಇದು. ಈಗ Su-57 ಕೂಡ ಭಾರತಕ್ಕೆ ರಷ್ಯಾ ಆಫರ್ ಮಾಡಿದೆ. ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸುಕೋಯ್ Su-30 ಥರನೇ ಇದನ್ನು ಕೂಡ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ರೆಡಿ ಅನ್ನೋದು ಈ ಹಿಂದೆನೇ ರಿಪೋರ್ಟ್ಸ್ ಬಂದಿದ್ವು, ರಷ್ಯಾ ಆಫರ್ ಕೊಟ್ಟಿದೆ ಅಂತ. ಆ ಕಡೆ ಅಮೆರಿಕನು F-35 ತಗೊಳ್ಳಿ ಅಂತ ಹೇಳಿ ಭಾರತಕ್ಕೆ ಆಫರ್ ಕೊಡ್ತಾ ಇದೆ. ಈ ನಡುವೆ ರಷ್ಯಾ Su-57ನಲ್ಲಿ ಈ 5th ಜನರೇಷನ್ ಫೈಟರ್ ಜೆಟ್ನಲ್ಲಿ AI ಇಂಟಿಗ್ರೇಟ್ ಮಾಡಿರೋದು ಒಂದು ವೇಳೆ ಭಾರತ ತಗೊಳ್ಳುವಂತಹ ಸಂದರ್ಭ ಬಂದರೆ ಅದು ಅಡ್ವಾಂಟೇಜ್ ಆಗಬಹುದು ಭಾರತಕ್ಕೆ. ಭಾರತ ಪಾಕ್ ನಡುವಿನ ಸಂಘರ್ಷ ಕಮ್ಮಿ ಆಯಿತು ಅನ್ನುವಷ್ಟರಲ್ಲಿ ಅಥವಾ ಮಿಡಲ್ ಈಸ್ಟ್ನಲ್ಲಿ ದೊಡ್ಡ ಆತಂಕ ಶುರುವಾಗಿದೆ. ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ದಾಳಿ ನಡೆಸೋಕೆ ಇಸ್ರೇಲ್ ತಯಾರಿ ನಡೆಸ್ತಾ ಇದೆ ಅಂತ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇರಾನ್ ಮೇಲೆ ದಾಳಿ ಮಾಡೋಕೆ ಇಸ್ರೇಲ್ ಶಸ್ತ್ರಾಸ್ತ್ರ ರೆಡಿ ಮಾಡಿಟ್ಕೊಳ್ತಾ ಇದೆ, ವಾಯುಪಡೆ ಸಮರಾಭ್ಯಾಸ ನಡೆಸ್ತಾ ಇದೆ. ಇದು ಇರಾನ್ನ ಮೇಲೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಬೇಕಾದ ತಯಾರಿ ಅಂತ ಇಂಟೆಲಿಜೆನ್ಸ್ ಮೂಲಗಳನ್ನು ಉಲ್ಲೇಖಿಸಿ CNN ರಿಪೋರ್ಟ್ ಮಾಡಿದೆ. ಆದರೆ ಇನ್ನು ಕೆಲ ತಜ್ಞರು ಇದು ಇರಾನ್ಗೆ ಹೆದರಿಸೋಕೆ, ಇರಾನ್ ತನ್ನ ಪರಮಾಣು ಪ್ಲಾನ್ಸನ್ನು ಕೈಬಿಡುವಂತೆ ಮಾಡೋಕೆ ಅಮೆರಿಕ ಹೇಗೂ ಮಾತುಕತೆ ನಡೆಸ್ತಾ ಇದೆಯಲ್ಲ, ಆ ಟೈಮ್ನಲ್ಲಿ ತಾನು ಪ್ರೆಷರ್ ಹಾಕೋಕೆ ಇಸ್ರೇಲ್ ಈ ರೀತಿ ಮಾಡ್ತಾ ಇದೆ, ನಟಿಸ್ತಾ ಇದೆ ಅಂತಲೂ ವಿಶ್ಲೇಷಣೆ ನಡೆಸಲಾಗ್ತಾ ಇದೆ. ಆದರೆ ಸುದ್ದಿ ಜಾಗತಿಕವಾಗಿ ಅದರಲ್ಲೂ ಕೂಡ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ರಿಪೋರ್ಟ್ ಹೊರಬಿದ್ದಿದೆ ತಡ ತೈಲ ಬೆಲೆ ದಿಢೀರ್ ಏರಿಕೆ ಕಂಡಿದೆ. ವೆಸ್ಟ್ ಟೆಕ್ಸಸ್ ಇಂಟರ್ಮೀಡಿಯೇಟ್ WTI ಕಚ್ಚಾ ತೈಲ ಬೆಲೆ 1.5% ಜಂಪ್ ಆಗಿದೆ. ಒಂದು ಬ್ಯಾರಲ್ಗೆ WTI ಕಚ್ಚಾ ತೈಲ $62.96 ರೀಚ್ ಆಗಿದೆ. ಮತ್ತೊಂದು ಕಡೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಟ್ಸ್ ಹತ್ಯೆಗೆ ಇರಾನ್ ಸಂಚು ಮಾಡ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಯಾಕಂದ್ರೆ ಇರಾನ್ ಪರವಾಗಿ ಬೇಹುಗಾರಿಕೆ ನಡೆಸ್ತಾ ಇದ್ದ ಇಬ್ಬರು ಇಸ್ರೇಲಿ ಪ್ರಜೆಗಳನ್ನ ಕಫೂರ್ ಅಹಿಮ್ ನಗರದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇವರಿಬ್ರು ಇಸ್ರೇಲ್ ಕಾರ್ಟ್ಸ್ ವಾಸಿಸ್ತಾ ಇದ್ದ ಸ್ಥಳದ ಗುಪ್ತಚರ ಮಾಹಿತಿ ಕಲೆಕ್ಟ್ ಮಾಡೋಕೆ ಬಂದಿದ್ರು ಅಂತ ಗೊತ್ತಾಗಿದೆ. ಬಂಧಿತರನ್ನ 24 ವರ್ಷದ ರಾಯ್ ಮಿಜ್ರಾಹಿ ಮತ್ತು ಅಲ್ಮಾಗ ಅಟಿಯಾಸ್ ಅಂತ ಗುರುತಿಸಲಾಗಿದೆ. ಇನ್ನು ಇವರಿಬ್ರು ಇರಾನ್ನ ಗುಪ್ತಚರ ಏಜೆಂಟ್ಸ್ ಜೊತೆಗೆ ಸುದೀರ್ಘವಾಗಿ ಸಂಪರ್ಕದಲ್ಲೇ ಇದ್ರು. 2025ರಿಂದ ಇರಾನ್ಗೋಸ್ಕರ ಹಲವು ಮಿಷನ್ಗಳಲ್ಲಿ ಭಾಗಿಯಾಗಿದ್ರು. ಇಸ್ರೇಲ್ ಭದ್ರತೆ ವಿಚಾರವಾಗಿ ಗುಪ್ತಚರ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ರು. ಇರಾನ್ ಸ್ಪೈಗಳೊಂದಿಗೆ ಗೌಪ್ಯವಾಗಿ ಸಂಪರ್ಕ ಸಾಧಿಸೋಕೆ ಹೊಸ ಮೊಬೈಲ್ ಮತ್ತು ಎನ್ಕ್ರಿಪ್ಟೆಡ್ ಮೆಸೇಜಿಂಗ್ ಆಪ್ ಯೂಸ್ ಮಾಡ್ತಾ ಇದ್ರು ಅಂತ ತನಿಖೆಯಲ್ಲಿ ಬಯಲಾಗಿದೆ. ಹೀಗಾಗಿ ಗಾಜಾ ಮತ್ತು ಹುತಿಗಳ ವಿಚಾರದಲ್ಲಿ ಅಗ್ರೆಸಿವ್ ಆಗಿ ಕ್ರಮ ತಗೋತಾ ಇರೋ ಇಸ್ರೇಲ್ ಕಾರ್ಟ್ಸ್ ಹತ್ಯೆಗೆ ಇರಾನ್ ಈ ಪ್ರಯತ್ನ ಮಾಡಿದ್ಯಾ ಅನ್ನೋ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗೇನಾದ್ರೂ ಆದ್ರೆ ಇಸ್ರೇಲ್ ಇದೇ ಕಾರಣವನ್ನ ಕೊಟ್ಟು ಇರಾನ್ನ ಮೇಲೆ ದಾಳಿ ಮಾಡಿದ್ರೂ ಆಶ್ಚರ್ಯ ಇಲ್ಲ ಅನ್ನೋ ಅಭಿಪ್ರಾಯ ಕೇಳಿಬರ್ತಾ ಇದೆ. ಅತ್ತ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ. ಪರಿಣಾಮ 55 ಮಂದಿ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ಬ್ರಿಟನ್ ಇಸ್ರೇಲ್ನೊಂದಿಗಿನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಮಾತುಕತೆಯನ್ನ ಸ್ಥಗಿತಗೊಳಿಸಿದೆ. ಬ್ರಿಟನ್ನ ಈ ಕ್ರಮ ಅನ್ಯಾಯದ್ದು ಅಂತ ಇಸ್ರೇಲ್ ವಿದೇಶಾಂಗ ಸಚಿವಾಲಯ ಹೇಳಿದೆ. ಅತ್ತ ಯುರೋಪಿಯನ್ ಯೂನಿಯನ್ ಮತ್ತು ಇಸ್ರೇಲ್ ನಡುವಿನ ಟ್ರೇಡ್ ಡೀಲ್ ಮರುಪರಿಶೀಲಿಸಬೇಕು ಅಂತ EU ಫಾರಿನ್ ಪಾಲಿಸಿ ಚೀಫ್ ಕಾಜಾ ಕಲ್ಲಾಸ್ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಇಸ್ರೇಲ್ನ ಡೆಮೊಕ್ರೆಟಿಕ್ ಪಾರ್ಟಿ ಅಧ್ಯಕ್ಷ ಯಾರ್ ಗೋಲನ್ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಪ್ರಜ್ಞಾವಂತ ರಾಷ್ಟ್ರ ಸಣ್ಣ ಮಕ್ಕಳನ್ನ ಹತ್ಯೆ ಮಾಡೋದಿಲ್ಲ, ಆದರೆ ಗಾಜಾದಲ್ಲಿ ಇಸ್ರೇಲಿ ಸೇನೆ ಇದನ್ನೇ ಹವ್ಯಾಸವನ್ನಾಗಿ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಇಸ್ರೇಲ್ ಆಡಳಿತ ಮತ್ತು ವಿಪಕ್ಷಗಳಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಮಾಜಿ ಮೇಜರ್ ಜನರಲ್ ಕೂಡ ಆಗಿರೋ ಗೋಲನ್ ಇಸ್ರೇಲಿ ಪಡೆಗಳ ವಿರುದ್ಧ ಈ ರೀತಿ ಹೇಳಿರೋದು ಸರಿಯಲ್ಲ ಅಂತ ನೆತನ್ಯಾಹು ಹೇಳಿದ್ದಾರೆ. ಇನ್ನು ವಿಪಕ್ಷ ನಾಯಕ ಯಾರ್ ಲ್ಯಾಪಿಡ್ ಕೂಡ ಇದನ್ನ ಖಂಡಿಸಿದ್ದು, ನಮ್ಮ ಸೈನಿಕರು ವೀರರು ಮತ್ತು ನಮ್ಮನ್ನ ಕಾಪಾಡ್ತಿದ್ದಾರೆ, ಆದ್ರೆ ಗೋಲನ್ ಈ ರೀತಿ ಹೇಳಿಕೆ ಕೊಟ್ಟಿರೋದು ಶತ್ರುಗಳಿಗೆ ಉಡುಗೊರೆಯಾಗಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡದ ಹೆಸರಾಂತ ಸಾಹಿತಿ ಹಾಸನ ಮೂಲದ ಬಾನು ಮುಷ್ತಾಕ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅವರ ಸಣ್ಣ ಕಥೆಗಳ ಅನುವಾದಿತ ಸಂಕಲನ ಹಾರ್ಟ್ ಲ್ಯಾಂಪ್ಗೆ ಈ ಪ್ರಶಸ್ತಿ ಸಿಕ್ಕಿದೆ. ಈ ಮೂಲಕ ಇದೇ ಫಸ್ಟ್ ಟೈಮ್ ಕನ್ನಡದ ಕೃತಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಸಿಕ್ಕಿದೆ. 1990 ಮತ್ತು 2023 ನಡುವೆ ಪ್ರಕಟಗೊಂಡ 12 ಕಥೆಗಳನ್ನು ಒಳಗೊಂಡ ಈ ಸಂಕಲನವನ್ನ ದೀಪಾ ಬಸ್ತು ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಅಂದಹಾಗೆ ಈ ಪ್ರಶಸ್ತಿ 50,000 ಪೌಂಡ್ ಅಂದ್ರೆ 57.28 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಕೂಡ ಒಳಗೊಂಡಿದೆ. ಇನ್ನು ಬಾನು ಮುಷ್ತಾಕ್ಗೆ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ CM ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ, ಇದು ಕನ್ನಡಿಗ ಹಾಗೂ ಕರ್ನಾಟಕ ಸಂಭ್ರಮಿಸೋ ಹೊತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಜರ್ಮನಿಯಲ್ಲಿ ಹೊಸದಾಗಿ ಚಾನ್ಸಲರ್ ಆಗಿ ಆಯ್ಕೆಯಾದ ಫ್ರೆಡ್ರಿಕ್ ಮರ್ಜ್ಗೆ PM ನರೇಂದ್ರ ಮೋದಿ ಫೋನ್ ಕಾಲ್ನಲ್ಲಿ ಶುಭ ಕೋರಿದ್ದಾರೆ. 2 ದೇಶಗಳ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಮತ್ತಷ್ಟು ಬಲಪಡಿಸೋಕೆ ಭಾರತ ಕಮಿಟ್ ಆಗಿದೆ ಅಂತ ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಒಟ್ಟಾಗಿ ಹೋರಾಡಬೇಕು ಅನ್ನೋ ಭಾರತದ ನಿಲುವನ್ನ ಪುನರುಚ್ಚಾರ ಮಾಡಿದ್ದಾರೆ. ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಕಂಪನಿ ಬಾಂಗ್ಲಾದಲ್ಲಿ ತನ್ನ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆಯನ್ನು ಲಾಂಚ್ ಮಾಡಿದೆ. ಸ್ಟಾರ್ಲಿಂಕ್ನ ಹೈ ಸ್ಪೀಡ್ ಮತ್ತು ಲೋ ಲೇಟೆನ್ಸಿ ಇಂಟರ್ನೆಟ್ ಈಗ ಬಾಂಗ್ಲಾದಲ್ಲಿ ಲಭ್ಯ ಇದೆ.
ಈ ಇಂಟರ್ನೆಟ್ಗೆ ಪ್ರತಿ ತಿಂಗಳ ಸಬ್ಸ್ಕ್ರಿಪ್ಷನ್ನ ಪ್ಯಾಕೇಜ್ ಭಾರತೀಯ ಕರೆನ್ಸಿಯಲ್ಲಿ 2,994 ರೂಪಾಯಿನಿಂದ ಶುರುವಾಗುತ್ತೆ. ಇನ್ನು ಒನ್ ಟೈಮ್ ಇನ್ಸ್ಟಾಲೇಷನ್ ಬೆಲೆ 33,195 ರೂಪಾಯಿ ಆಗುತ್ತೆ. ಬಾಂಗ್ಲಾದ ಪ್ರೈಸ್ ಈ ರೀತಿ ಇದೆ. ಸೊ ಇದೊಂದು ರಫ್ ಎಸ್ಟಿಮೇಷನ್. ಭಾರತದಲ್ಲೂ ಕೂಡ ಸ್ಟಾರ್ ಲಿಂಕ್ ಬಂದಾಗ ಏನು ಪ್ರೈಸ್ ಇರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದರ ಆಸುಪಾಸಲ್ಲೇ ಇರುವ ನಿರೀಕ್ಷೆ ಇರುತ್ತೆ. ಆದರೆ ಭಾರತ ದೊಡ್ಡ ಮಾರ್ಕೆಟ್ ಆಗಿರೋದ್ರಿಂದ ಇನ್ನು ಸ್ವಲ್ಪ ಕಮ್ಮಿ ಆದರೂ ಆಗಬಹುದು ಪ್ರೈಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.